ಸೊ ಡೇ 14 ಆಫ್ ಡೈಲಿ ವ್ಲಾಗಿಂಗ್ ಜರ್ನಿ ನಾವು ಇವತ್ತು ಬಂದಿದ್ದೀವಿ ಮೈದಾಡಿ ವ್ಯೂ ಪಾಯಿಂಟ್. ಗಾಯ್ಸ್ ವ್ಯೂ ನೋಡಿ ಗಾಯ್ಸ್. ಮಸ್ಟ್ ವಿಸಿಟ್ ಗೈಸ್. ಯಾರಾದ್ರೂ ಇನ್ನು ಚಿಕ್ಕಮಂಗ್ಳೂರ್ ಸೈಡ್ ಯಾರಾದ್ರೂ ಈಚೆ ಬರುದಾದ್ರೆ ಮೈದಾಡಿ ವ್ಯೂ ಪಾಯಿಂಟ್ ಅನ್ನು ಮಿಸ್ ಮಾಡ್ಕೊಳ್ಬೇಡಿ. ಸೊ ಮಸ್ಟ್ ವಿಸಿಟ್, ಒಂದು ಜಸ್ಟ್ ವ್ಯೂ ವಿಸಿಟ್ ಮಾಡಿ ಹೋಗಿ. ಸೂಪರ್ ಇದೆ ಪ್ಲೇಸ್ ಮಾತ್ರ. ಸೊ ಇದು ಬೆಸ್ಟ್ ಟೈಮ್ ಅಂದ್ರೆ ವಿಂಟರ್ ಟೈಮ್ ಅಲ್ಲಿ, ಮಳೆ ಅಂದ್ರೆ ರೈನಿಂಗ್ ಸೀಸನ್ ಅಲ್ಲಿ. ಇದು ಆಫ್ ಸೀಸನ್ ಆದ್ರೆ ನಮಗೆ ಕರೆಕ್ಟ್ ವ್ಯೂ ಸಿಗುತ್ತೆ. ನಾವು ಈಗ ವಿಂಟರ್ ಆಗ್ಲಿ ರೈನಿಂಗ್ ಸೀಸನ್ ಅಲ್ಲಿ ಆದ್ರೆ ಬರೋದಾದ್ರೆ ನಾವು ಈ ತರ ವ್ಯೂ ಸಿಗಲ್ಲ ನಮಗೆ. ಅದು ಫಾಗ್ ಅಲ್ಲಿ ಕವರ್ ಆಗುತ್ತೆ, ಅದು ವ್ಯೂವೇ ಬೇರೆ, ಅದು ನೆಕ್ಸ್ಟ್ ಲೆವೆಲ್ ಇರುತ್ತೆ. ಸೊ ಫುಲ್ ಗ್ರೀನರಿ ಆಗಿ ಸೂಪರ್ ಇರುತ್ತೆ. ಸೊ ಆದ್ರೂ ಈ ಮೈದಾಡಿ ವ್ಯೂ ಪಾಯಿಂಟ್ ಅನ್ನು ಮಸ್ಟ್ ವಿಸಿಟ್ ಗಾಯ್ಸ್. ಸೂಪರ್ ಪ್ಲೇಸ್ ಮಾತ್ರ ಗೈಸ್. ನಾವು ಈಗ ಮೈದಾಡಿ ವ್ಯೂ ಪಾಯಿಂಟ್ ಇಂದ ಸೊ ಈಗ ನಾವು ಹೋಗ್ತಿದ್ದೀವಿ ರಾಣಿಜೇರಿ ವ್ಯೂ ಪಾಯಿಂಟ್ ಗೆ ಗೈಸ್. ಇದು ನೋಡಿ ಅಂದ್ರೆ ಫುಲ್ ಇದು ಕಾಫಿ ಇದೆ. ಇದು ನೋಡಿ ಇದೆಲ್ಲ ಕಾಫಿ. ಇಲ್ಲಿ ಆಲ್ಮೋಸ್ಟ್ ಎಲ್ಲ ಕಡೆ ಎಲ್ಲ ಕಾಫಿದೇ ಇದೆ ನೋಡಿ. ಇದೆಲ್ಲ ಕಾಫಿ, ಇದು ಮೇಲೆಲ್ಲ ಇದನ್ನು ಕಾಫಿ ಸ್ಟೇಷನ್ ನೋಡಿ ಯಾವ ತರ ಇದೆ ಅಂತ ವ್ಯೂ. ಹೋಗ್ಲಿಕ್ಕೆ ಆಗುತ್ತೆ, ಮಳೆಗಾಲದಲ್ಲಿ ಇಲ್ಲೆಲ್ಲ ಹೋಗ್ಲಿಕ್ಕೆ ಆಗಲ್ಲ. ನೀವು ಲಾಸ್ಟ್ ವಿಡಿಯೋದಲ್ಲಿ ನೋಡಿರ್ಬೋದು ಯಾವ ತರ ನಾವು ಹೋಗಿದ್ವಿ ಅಂತ. ಗೈಸ್ ನಾವೀಗ ರಾಣಿಜೇರಿ ವ್ಯೂ ಪಾಯಿಂಟ್ ಬಂದ್ವಿ ಗೈಸ್. ಹೇಗಿದೆ ವ್ಯೂ ನೋಡಿ, ಸೂಪರ್ ಇದೆ ಗೈಸ್. ಬನ್ನಿ ವ್ಯೂ ನೋಡಿ. ಹಲೋ ಗೈಸ್, ಒಂದು ನಿಮ್ಮ ಹತ್ರ ಹಂಬಲ್ ರಿಕ್ವೆಸ್ಟ್ ಎಲ್ಲರ ಹತ್ರ. ಸೊ ನಾವು ಎಲ್ಲೇ ಹೋಗ್ಲಿ, ಒಂದು ಯಾವುದೇ ಪ್ಲೇಸಿಗೆ ಹೋಗ್ಲಿ, ಒಂದು ಕಸವನ್ನೆಲ್ಲ ತಂದು ತಿಂದದ್ದು ಬಾಟ್ಲಿ ಆಗ್ಲಿ ಕುಡ್ದ ಬಾಟ್ಲಿ ಆಗ್ಲಿ ಎಲ್ಲ ತಂದು ಎಲ್ಲಿ ಎಸಿಬೇಡಿ, ಎಲ್ಲೂ ಎಸಿಬೇಡಿ ಗೈಸ್. ನಾವು ಈಗ ಇಲ್ಲಿಂದ ಹೊರಟ್ವಿ ಗೈಸ್. ಸೊ ಡೇ 14 ಆಫ್ ಡೈಲಿ ವ್ಲಾಗಿಂಗ್ ಜರ್ನಿ ಇಲ್ಲೇ ಏನ್ ಮಾಡ್ತಿದ್ದೀನಿ. ಸೊ ಇನ್ನು ಸಿಗುವ ಡೇ 15 ಅಲ್ಲಿ. ಅಲ್ಲಿವರೆಗೂ ಬಾಯ್ ಬಾಯ್.